ಎಷ್ಟು ಫೋನ್ ಮಾಡ್ರಿ ಎತ್ತಕ್ಕಿಲ್ಲ ನೋಡ್ಕೊ ನಿಂಗೆ. ನನಗೆ ಎಲ್ಲರ ಮುಂದ್ಗಡೆ ಅವಮಾನಾಗಂಗೆ ಮಾಡಿದೆ ಅಲ್ವ ನೀನು. ನೀನು ಫೋನ್ ಮಾಡಿ ನಾನು ಎತ್ತಕ್ಕಿಲ್ಲ ನನ್ನ ಕಂಡ ನೋಡ್ಕೊ. ಸುಮ್ಮನೆ ಅಲ್ಲಿ ಅಮ್ಮನ ಗೊತ್ತಾಗ್ಬಿಟ್ಟು ಎಷ್ಟು ಅವಮಾನ ಆದಂಗೆ ಆಯ್ತು ಅವ್ರ ಮುಂದ್ಗಡೆ ಅಲ್ಲವ. ಏನಾದ್ರು ಒಂದು ಚೂರಾರೆ ಬುದ್ಧಿ ಅನ್ನೋದಿದ್ದೀರಿ ನೀನು ಈ ಥರ ಇದು ಮಾಡ್ತಿದ್ದೆ ನನಗೆ. ಥೂ, ನಿಜವಾಗ್ಲೂ ಸಖತ್ ಬೇಜಾರಾಯ್ತದೆ. ಅದೆಷ್ಟು ಫೋನ್ ಮಾಡಿ ಮಾಡೋ ನೋಡ್ತೀನಿ ನಾನಂತೂ ಫೋನ್ ಎತ್ತಕ್ಕಿಲ್ಲ. ನನಗೆ ಬೇಕು ಬೇಕು ಅಂತ ಇಷ್ಟೆಲ್ಲ ಬೇಜಾರು ಮಾಡಿಸ್ತೀಯಲ್ವ ನೀನು. ಅಷ್ಟು ಬಗೆಯಿಂದ ಹೇಳಿದ್ರು ನಾನು ಅರ್ಥನೇ ಮಾಡ್ಕೊಳಕ್ಕಿವಲ್ಲ ನೀನು. ನನಗೆ ಎಷ್ಟು ಬೇಜಾರಾಯ್ಕಿಲ್ಲ ನನಗೆ. ಅದು ಏನಾದರೂ ಆಗಲಿ ನಾನು ನೋಡೇ ಬಿಡ್ತೀನಿ. ನಿಜಕ್ಕೂ ನನಗೆ ಬೇಜಾರಾಯ್ತಿರೋದಕ್ಕೆ ನನಗೆ ಹೇಳೋಕ್ಕೆ ಅಸಾಧ್ಯ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಎಷ್ಟು ಸತಿನಾದ್ರು ಫೋನ್ ಮಾಡು, ನಾನು ಎತ್ತಕ್ಕಿಲ್ಲ. ನನ್ನ ಫೋನ್ ಅಂತೂ ಎತ್ತಕ್ಕಿಲ್ಲ ನಿಂದ. 10 ಸತಿ ಫೋನ್ ಮಾಡಿದ್ರು ಅಷ್ಟೇ, 20 ಸತಿ ಫೋನ್ ಮಾಡಿದ್ರು ಅಷ್ಟೇ, ನಾನಂತೂ ಎತ್ತಕ್ಕಿಲ್ಲ. ನಾನು ಎತ್ತ ಕೂಡ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ನೀನು. ಎಷ್ಟು ಸತಿ ಫೋನ್ ಮಾಡಿಯೇ ಮಾಡು ನೋಡ್ತೀನಿ ನಾನು. ಹಲೋ ಹಲೋ ಅಜ್ಜಿ, ನಾನು ಮಾತಾಡ್ತಾ ಇರೋದು ಸುಧನ್. ಹೇಳುವ, ಏನಪ್ಪ ಅಜ್ಜಿ, ಚಿನ್ನಗೆ ಫೋನ್ ಮಾಡ್ತಾ ಇದ್ದೀನಿ ಅಜ್ಜಿ. ಯಾಕೋ ಫೋನ್ ಎತ್ತುತ್ತೆ ಇಲ್ವಲ್ಲ? ಏನಕ್ಕೆ ಫೋನ್ ಎತ್ತುತ್ತೆ ಇಲ್ಲ ಅವಳು? ಅದೇನೋ ಗೊತ್ತಿಲ್ಲ ಕಣವ, ನಾನು ತೋಟ ತಕ್ಕ ಬಂದಿದ್ದೆ. ಅದೇನೋ ಗೊತ್ತಿಲ್ಲ, ಯಾಕಪ್ಪ? ಅದು ಅಜ್ಜಿ ಅತ್ತೆಯವರು ಹೇಳಿರ್ತಾರೆ ಅನ್ಕೊಳ್ತೀನಿ. ಅಲ್ಲ ಕಣ್ ಮಗನೇ, ನಿನ್ಗೆ ಗೊತ್ತಾಗಕ್ಕಿಲ್ವ ನಿನಗೆ? ಹೇಳು, ಇದೊಂದು ಸಿಟಿ ಕೆಟ್ಟಾಯ್ತಾ ಹಳ್ಳಿ. ಈಗ ಅವಳಿಗೆ ಎಷ್ಟು ಬೇಜಾರಾಯ್ಕಿಲ್ಲ. ಅರ್ಥ ಮಾಡ್ಕೋಬೇಕು ನೀನುವೇ. ಅರ್ಥ ಮಾಡ್ಕೊಬಿಡ್ತಾವ. ಹೇಳು, ಹೆಂಗಿರ್ಬೇಕು ನೀನು? ಬುದ್ಧಿವಂತ ತಿಳುವಳ್ಕಸ್ತಾ ನೀನು ದಾಡ್ನ ಇಲ್ಲ ದಾಡ್ಡಕ್ಕನ ಹೋಗ್ಲಿ ಅನ್ನಕ್ಕೆ ಇರ್ತದೆ. ಹೇಳು, ನೀನು ತಿಳುವಳ್ಕಸ್ತಾಗಿ ಹಿಂಗೆ ಆಡಿದ್ರೆ ಹೆಂಗೆ ಮಗ ನೀನು? ಹೋಗು, ಭಾಳ ಬೇಜಾರಾಯ್ತು ನಮಗೂ ಕತೆ. ತಾತರವೇ ಬೇಜಾರು ಮಾಡ್ಕೊತಿತ್ತು. ಅವಳೇನು ಅವ್ರವ್ರೆ ಇವ್ರವ್ರೆ ಅಂತ ಮಗ ಮುಸುಡಿ ನೋಡಲ್ಲ ಅವಳು. ಸುಮ್ಮನೆ ಮಾತಾಡೋದೆಯ. ನಿನಗೆ ಗೊತ್ತು ತಾನೆ ಮತ್ತೆ ಬುದ್ಧಿ ಹೆಂಗೆ ಅಂದ್ಬಿಟ್ಟು. ಅಜ್ಜಿ ನನಗೂ ಗೊತ್ತು, ಆದರೆ ಏನು ಮಾಡೋದು ಅಜ್ಜಿ? ನಾನು ಏನೋ ತಮಾಷೆ ಮಾಡ್ಲಿಕ್ಕೆ ಹೋದೆ. ಅದು ನೋಡಿದ್ರೆ ಈ ಥರ ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ಸಾರಿ ಅಜ್ಜಿ. ನಾನು ಸಾರಿ ಕೇಳೋರು ಏನು ಪ್ರಯೋಜನ? ಓಸಿ ಬೇಜಾರು ಮಾಡ್ಕೊಂಡಿದ್ದಾಳ ಚಿನ್ನು. ಹಿಂಗೆಲ್ಲ ಆಯ್ತಲ್ಲ ಅಜ್ಜಿ ಅನ್ಕೊಂಡು ನನ್ನ ಕೊಟ್ಟೆ ಓಸಿ ಬೇಜಾರಿಂದ ಹೇಳ್ನಿಲ್ಲ. ಇವ್ನೇನು ಗೊತ್ತಾಗಕ್ಕಿಲ್ವ ಹಿಂಗೆಲ್ಲ ಇದು ಮಾಡಿದ್ನಲ್ಲ, ಅಮ್ಮನಿಗೆ ಏನಾದ್ರು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತದೆ ಅಂದ್ಬಿಟ್ಟು. ಅವೆಲ್ಲ ಸರಿ ಇಲ್ಲ ಕಣವ, ನಿಮ್ಗೆ ಗೊತ್ತಿಲ್ಲ. ಅವೆಲ್ಲ ಚಂದಿಲ್ಲ. ಹೊಸಿಯ ಅರ್ಥ ಮಾಡ್ಕೋಬೇಕು. ನೀನು ಒಳ್ಳೆ ತಿಳುವಳಿಕೆ ಇಲ್ದೋದನಾಗ ಆಡ್ಬಾರ್ದು ಹಂಗೆ. ಅಲ್ಲ ಏನು ದಡ್ನ ನೀನು? ನಿನಗೆ ಗೊತ್ತು ತಾನೆ ಏನು ಎಂತು ಅಂತವ. ಅರ್ಥ ಮಾಡ್ಕೊಂಡ್ಮೇಲೆ ಹೆಂಗೆ ಇರಬೇಕು ಏನು ಅನ್ನೋದನ್ನ ಕಲಿಬೇಕು ಕಣವ. ಸುಮ್ಮನೆ ನೀನೇನು ದಡ್ನಂಗೆ ಆಡ್ತೀಯಪ್ಪ ನೀನು. ಹೊಸಿ ಬೇಜಾರು ಮಾಡ್ಕೊಂಡಿದ್ದಾಳ ಅವಳು. ಸಖತ್ ಬೇಜಾರು ಮಾಡ್ಕೊಂಡ್ಲು ಮಾತ್ರವ. ಸಖತ್ ಬೇಜಾರು ಮಾಡ್ಕೊಂಡ್ಲು ಅಜ್ಜಿ. ಹಿಂಗೆ ಇವನೊಳ್ಳೆ ಹಿಂಗೆ ದಡ್ನಂಗೆ ಹಿಂಗೆ ಆಡ್ಕೊಂಡು ಸುಮ್ಮನೆ ಎಲ್ಲರ ಮುಂದ್ಗಡೆ ನನಗೆ ಅವಮಾನ ಆಗಿ ಮಾಡಿದ್ನಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಾಳೆ ಗೊತ್ತಾ ಅಜ್ಜಿ. ನಿಜವಾಗ್ಲೂ ಅವಳಿಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನಂದು ಆಗಿರಲಿಲ್ಲ ಅಜ್ಜಿ. ಸಾರಿ ಅಜ್ಜಿ. ಸಾರಿ ಕೇಳೋದು ನಾನು ಏನವ ಮಾಡಾನೆ? ಏನು ಮಾಡಾನೆ ಹೇಳು? ನಾನು ಸಾರಿ ಕೇಳೋದು ನಾನು ಏನು ಮಾಡಾನೆ? ಆಯಿತು ಬಿಡು, ಏನು ಮಾಡೋಕ್ಕದ್ದು ಆಗಿದಾಯ್ತು. ಫೋನ್ ಎತ್ತುತ್ತೆ ಅಲ್ವ ಈಗ? ಇಲ್ಲ ಅಜ್ಜಿ, ಫೋನ್ ಎತ್ತುತ್ತಾ ಇಲ್ಲ ಅವಳು. ನೆನ್ನೆಯಿಂದನೂ ಫೋನ್ ಮಾಡ್ತಾ ಇದ್ದೀನಿ. ನಿನ್ನೆ ಕೋಪ ಬೇರೆ ಮಾಡ್ಕೊಬಿಟ್ಲು. ತುಂಬ ಬೇಜಾರಾಗ್ತಾ ಇದೆ ಅಜ್ಜಿ. ಆಯಿತು ಬಿಡು ಮಗನೆ, ಯಾಕೆ ಬೇಜಾರು ಮಾಡ್ಕೊಂಡು ಇನ್ನೇನು ಮಾಡೋಕ್ಕದು? ಬಿಡು, ತಲೆಗೆಡ್ಸ್ಕೊಬೇಡ. ಮನೆಗೆ ಹೋದ್ಮೇಲೆ ಮಾಡ್ಕೊಡ್ತೀನಿ ಬಿಡು ಫೋನ. ಹೇಳ್ತೀನಿ ಮಾತಾಡವ ಅಂದ್ಬಿಟ್ಟು ಹೇಳ್ತೀನಿ ಬಿಡವ. ಸಾರಿ ಅಜ್ಜಿ, ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಜ್ಜಿ. ನಾನು ಇಷ್ಟೊಂದು ಬೇಜಾರಾಗ್ತಾಳೆ ಅಂದ್ರೆ ನಾನು ಆ ಥರ ಎಲ್ಲ ನಡ್ಕೊಳ್ತಿರ್ಲಿಲ್ಲ. ನಾನು ಜಸ್ಟ್ ಕಾಮಿಡಿಗೆ ಆ ಥರ ಇದು ಮಾಡಿದ್ದು ಅಜ್ಜಿ. ಸರಿ ಬಿಡು, ಆಯಿತು. ಏನು ಮಾಡೋಕ್ಕದು ಈಗ? ಯಾರು ಕಂಡಿದ್ದಾರೆ ಬಿಡು ಮಗ. ಆಯಿತು, ಹಂಗೆಲ್ಲ ಆಡಬೇಡ್ದು ತಪಾಸಿಗೆ. ನೀನು ಒಂಥರ ಇಕ್ಳಂಗೆ ಆಡ್ತೀಯಪ್ಪ ನೀನು. ಅದೇನಂಗೆ ಆಡಿದ್ರೆ ಚಂದವಾ? ಹೊಸಿ ಸೀರಿಯಸ್ಸೇ ಇಲ್ಲ ನಿನಗೆ ಕಂದ್ಬಿಡು ಜೀವನದಲ್ಲಿ. ಹಂಗೆಲ್ಲ ಆಡಬೇಡ್ದು. ಎಲ್ಲ ಒಂದೇ ಸಂಗ್ರಹಿಕಿಲ್ಲ ಕಣವ. ಅವು ಹಂಗೆಲ್ಲ ಆಡಿದ್ರೆ ಅವಕ್ಕೆ ಇಷ್ಟ ಆಗೋಕ್ಕೂ ಇಲ್ಲ. ಅದಲ್ದೇ ನಿಮ್ಗೆ ಅತ್ತೆ ಏನಾರು ಕಾಡ್ರು ಸಾಕು ಸಿಕ್ಕರು ಸಾಕು ಅಂತ ಕಾಯ್ತಾ ಕುಂತಿರ್ತಾಳೆ. ನೀನು ಗೊತ್ತಿದ್ದಂಗೆ ಅವಳು ಹೆಂಗೆ ಅಂತ ಗೊತ್ತಾನೆ. ಅರ್ಥ ಮಾಡ್ಕೋಬೇಕು ತಾನೆ. ಸಾರಿ ಅಜ್ಜಿ, ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತಾ ಇದೆ ಅಜ್ಜಿ. ಅವಳು ನನ್ನ ಬಗ್ಗೆ ಅಷ್ಟೊಂದು ತಪ್ಪಾಗಿ ತಿಳ್ಕೊಂಡ್ಲ ಅಂತ. ಸಾರಿ ಆಯಿತಾ? ಆಯಿತು ಬಿಡ ಮಗ, ನೀನು ಏನು ಮಾಡಿ ಎತ್ತಾಗೆ. ನಿನಗೂ ಗೊತ್ತಿಲ್ದಾನೆ ಇದು ಮಾಡ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕದು? ಇನ್ನೊಂದ್ಸತಿ ಹಂಗೆಲ್ಲ ತಮಾಷೆ ಮಾಡೋಕ್ಕೆ ಹೋಗಬೇಡ. ಮನೆಗೆ ಹೋದ್ಮೇಲೆ ನಾನು ಹೇಳ್ತೀನಿ ಬಿಡು. ಅವಳ ಅಷ್ಟೇ ಏನಾದ್ರು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾಳೆ. ಹಂಗೆ ಬೇಜಾರಾಗಿದ್ದದು ಹೆಂಗೋ ಬಿಡು. ಆಯಿತು. ನಿಜವಾಗ್ಲೂ ಅವಳಿಗೆ ಬೇಜಾರು ಮಾಡಿದ್ನೇನೋ ನಾನು ಅಂತ ತುಂಬ ಬೇಜಾರಾಗ್ತಾ ಇದೆ ಅಜ್ಜಿ ನನಗೇನೆ. ಆಯಿತು ಬಿಡು ಮಗನೇ, ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಅದಪ್ಪ. ಇನ್ನೇನು ಮಾಡೋಕ್ಕದು ಬಿಡು. ಆದರೂ ಅದು ಅತ್ತೆದು ತುಂಬ ಜಾಸ್ತಿ ಆಯಿತು ಅಲ್ವಾ? ಅವೆಲ್ಲ ಏನಂತ ಹೇಳೋಂಥ ವಿಷಯನಾ? ಏನು ತಮ್ಮಸಿಗೆ ಆಡ್ತಾ ಇದ್ದಾರೆ ಬಿಡು, ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ್ದು ಅನ್ನೋದು ಅವರೆಲ್ಲ ಬರಬೇಕಲ್ವಾ ಅಜ್ಜಿ? ಏನು ಸ್ವಲ್ಪ ಬುದ್ಧಿ ಇಲ್ವಾ ಅವ್ರಿಗೆ? ಹಂಗೆ ಕಣ ಅವಳು. ಹಂಗೆ ಅವಳು ಸಣ್ಣ ಪುಟ್ಟು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾಳೆ ಗೊತ್ತಾ? ಕಡ್ಡಿ ತಗೊಂಡು ಗುಡ್ಡ ಮಾಡೋಕ್ಕೂ ಗೊತ್ತು. ಹೆಂಗೆ ಮನೆ ಹಾಳು ಮಾಡಬೇಕು ಅನ್ನೋದು ಗೊತ್ತು ಅವಳಿಗೆ. ಎಲ್ಲನೂ ತಿಳಿದವಳೆ ಕಣಪ್ಪ. ಅವಳು ಏನು ಅನ್ಕೊಬಿಟ್ಟಿದ್ಯಾ ಅವಳನ್ನ?
ನನ್ನ ಸಾಮಾನ್ಯದಳು ಅಂದ್ಕೊಂಡಿದ್ದೀಯಾ? ನಾವಾಗಿರೋದಕ್ಕೆ ಅವಳನ್ನ ತಡೆದೀವಿ. ಬೇರೆಯವ್ರಿಗಾಗಿದ್ರೆ ಯಾವುದೇ ಕಾರಣಕ್ಕೂ ಬೇರೆಯವ್ರಾಗಿದ್ರೆ ತಡೆಯೋಕ್ಕಾಗ್ತಿದ್ದಿಲ್ಲ ಅವಳನ್ನ, ಗೊತ್ತಾ? ಅಯ್ಯೋ ಏನು ಮಾಡಿ ಮಗ, ಏನು ಮಾಡಿಯೇ? ನಾವು ಮನೇಲಿ ಜಗಳ ಆಡ್ಬೇಕಲ್ಲ ಅಂದ್ಕೊಂಡು ಎಲ್ಲಾನು ಸಹಿಸ್ಕೊಂಡು ಹಂಗೆ ಬರ್ತೇವಿ ಅಂತೇಳಿ ಮುನ್ಗಡೆ ಅವ್ರು ಆಡ್ಕೊಳ್ಳೋರು ಬಾಯಿಗೆ ಆಹಾರ ಆಗ್ದಂಗೆ ಹೆಂಗಿರ್ಬೇಕು ಹಂಗಿರೋದು ಕಲಿಬೇಕು ಕಣ ಮಗನೇ. ಗೊತ್ತಾಯ್ತಲ್ಲ ಬಿಡಿ ಅಜ್ಜಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಚಿನ್ನಕ್ಕೆ ಬೇಜಾರು ಮಾಡಿದ ರೀತಿ ನಾನು ಇರ್ತೀನಿ, ಆಯಿತಾ? ಪ್ಲೀಸ್ ಅಜ್ಜಿ, ಅವ್ರು ಕೂತು ಮಾತಾಡ್ತಾನೆ ನಂಗೆ ತಲೆ ಕೆಟ್ಟೋದಂಗಾಗಿದೆ. ಎಷ್ಟು ಬೇಜಾರಾಗಿದೆ ಗೊತ್ತಾ ನನಗೆ. ನೆನ್ನೆಯಿಂದ ತುಂಬ ಸತಾಯಿಸ್ತಾ ಇದ್ದಾಳೆ. ಅಷ್ಟಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಬಿಟ್ರೆ ಏನು ಮಾಡೋದು ಅಜ್ಜಿ? ನಿಜ ಅಜ್ಜಿ, ನೀನು ನನ್ನ ಫ್ರೆಂಡ್ ಥರ ಇದೆಯಾ? ನಾನು ಏನು ಆ ಥರ ಏನು ಕೆಟ್ಟದಾಗ ನಡ್ಕೊಂಡಿಲ್ಲ. ನಾನು ಬರೀ ಜಸ್ಟ್ ತೊಡೆ ಮೇಲೆ ಮಲ್ಕೊಂಡೆ ಅಷ್ಟೇ. ಅಲ್ಲಕ್ಕನ ಮಗನೇ, ನನ್ನ ಮಗ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ ಹೇಳು? ಸರಿ ಬಿಡು, ನಿನ್ನ ಬಗ್ಗೆ ನೀನು ಹೇಳ್ಬೇಕಾ? ನಾವು ತಿಳ್ಕೊಳಕ್ಕೆ ನಾನು ಸಾಕಿರೋ ಮಕ್ಳು ಕಣವ ನೀನು ಹೆಂಗೆ ಏನು ಎಂತ ನಮ್ಗೆ ಗೊತ್ತಿಲ್ವಾ? ಅವೇನೋ ಬೊಗಳ್ತವೆ, ಎಲ್ಲಿ ಬಿಲ್ ನೇಳ್ಗೆಲಿ ಎತ್ತಗಾರ ಉಳಿಸ್ತವೆ ಅಂದ್ಬಿಟ್ಟು ನಾನು ಹಂಗೆ ಮಾತಾಡೋಣ ಮಗನೇ. ಹಂಗೆಲ್ಲ ಇಲ್ಲಕತ್ತೆ, ಸುಮ್ಮನಿರವ. ನಮ್ಗೆ ಗೊತ್ತಿಲ್ವ ನಮ್ಮ ಮಕ್ಳು ಹೆಂಗೆ ಅಂತವ. ನಮ್ಮ ಮಕ್ಳು ಯಾವ ಥರ ಬುದ್ಧಿ ಕಲ್ತವ್ರೆ ಏನು ಎಂತವ್ರನ್ನ ಅವ್ರಿವ್ಕೆಲ್ಲ ನಾವು ಹೇಳ್ಸ್ಕೊಂಡು ತಿಳ್ಕೊಬೇಕಾಗಿಲ್ಲ ಮಗನೇ. ಸುಮ್ಮನಿರ್ ಮಗನೇ, ಎಲ್ಲ ಗೊತ್ತು ಕಣ ಯಾರು ಹೆಂಗೆ ಏನು ಅಂತವ. ನೀನು ಯಾಕೆ ತಲೆಗೆಡ್ಸ್ಕೊಂಡಿ? ನಾನು ಅದು ಕೇಳೋದು ಮಗನೇ. ಏನಾರ ವಿಷಯದ ಬಗ್ಗೆ ಮಾತಾಡೋದನ್ನ ಹೇಳು. ಹಿಂಗೇನಾರು ಇದ್ದಿದ್ರೆ ನೀನು ಕೇಳೋನು, ಹಿಂಗೆಲ್ಲ ಯಾಕಪ್ಪ ಹಿಂಗೆಲ್ಲ ಆಡ್ದೆ ನೀನು ಸರಿಯದೇನು ಅಂತ ಕೇಳೋದು. ನಾನು ಏನು ಎದುರ್ಕತ್ತಿದ್ನ ಕೇಳೋಕ್ಕೆ ಹೇಳು? ಗೊತ್ತು ಸುಮ್ಕಿರು ನೀನು ಏನು ಎಂತ ಅನ್ನೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತು ಮಗನೇ. ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡ, ಸುಮ್ಮನಿರಪ್ಪ. ಸರಿ ಅಜ್ಜಿ, ಆಯಿತು ಅಜ್ಜಿ. ತುಂಬ ಟ್ಯಾಂಕ್ಸ್ ಅಜ್ಜಿ, ನೀವಾರು ನಾನು ಅರ್ಥ ಮಾಡ್ಕೊಂಡ್ರಲ್ಲ. ಚಿನ್ನು ಆದರೂ ಕೋಪ ಮಾಡ್ಕೊಂಡವಳೆ. ಅವಳುವೇ ಪಾಪ ಇರೋಕ್ಕಿಲ್ಲ, ಬೇಜಾರು ಅಷ್ಟೇ ಅವಳಿಗೆ. ಹಿಂಗೆ ಅಮ್ಮನ ಮುಂಗಡೆ ಹಿಂಗೆ ಅವಮಾನ ಮಾಡಿದ್ನಲ್ಲ ಅದೊಂದು ಬೇಜಾರಿಗೆ ಹಂಗೆ ಇದು ಮಾಡಿರೋದು ಕತೆ. ಬಿಡು ಮಗನೆ, ಅವಕ್ಕೆಲ್ಲ ತಲೆಗೆಡ್ಸ್ಕೊಬಿಡೋದು ಕಣವ. ಏನೊಂದು ಮಾತುಕತೆಗಳು ಬರ್ತವೆ ಹೋಯ್ತವೆ, ಅವಕ್ಕೆಲ್ಲ ಹಿಂಗೆ ಆಡಿದ್ರೆ ಹೆಂಗೆ ನೀನು? ಅವಳೇ ಸಮಾಧಾನ ಆದ್ಮೇಲೆ ಮಾಡ್ತಾಳಪ್ಪ ಫೋನ. ಸುಮ್ಮನಿರ್ಬೇಕು ಒಂದ್ಗಳಿಗೆ ಗಳಿಗೂ ಮಾಡಿದ್ರೆ ಇನ್ನೇನು ಹುಚ್ಚಿಡಕ್ಕಿಲ್ವ ಅವಳಿಗೂ? ಹಿಂಗೆಲ್ಲ ಮಾಡಿಬಿಟ್ಟು ತಿರ್ಗಾ ಫೋನ್ ಮಾಡ್ತಾನೆ ಅಂದ್ಬಿಟ್ಟು ಒಂದ್ಗಳು ಶಾಂತಿಯಾಗಿರು ನೀನು. ಅವಳೇ ಮಾಡ್ತಾಳೆ. ಇಲ್ಲ ಅಜ್ಜಿ, ನನ್ನಿಂದ ಪಾಪ ಬೇಜಾರಾಗಿದೆ ಅಲ್ವಾ, ಅದಕ್ಕೆ ಬೇಜಾರು ನನಗೆ. ಆಯ್ತು ಕಣ್ಮಗ್ನೆ, ಆಯ್ತು. ನೀನು ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ, ಸುಮ್ಮನಿರವ. ಆಯ್ತು ಸರಿ ಅಜ್ಜಿ, ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಏನು ಸಮಾಚಾರ ಹೇಳನವ? ಎಲ್ಲ ಹೇಳ್ಬೇಕು ನೀನೇ, ನಾನೇನು ಹೇಳನೇ ಸಮಾಚಾರವ. ಸರಿ ಆಯ್ತು, ಹೋದ್ಮೇಲೆ ಮಾಡಿಸ್ತೀನಿ ಕಣ್ಮಗ್ನೆ. ಇಲ್ಲಿ ತೋಟ ತಕ್ಕ ಬಂದೀನಿ ಕಣವ. ಸರಿ ಅಜ್ಜಿ, ಆಯಿತು. ಪ್ಲೀಸ್ ಅಜ್ಜಿ, ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವಳನ್ನ. ಹೇಳಿ ಅಜ್ಜಿ ಅವಳಿಗೆ ಮಾತಾಡು ಅಂತ. ಆಯ್ತು ಕಣವ, ಆಯ್ತು. ಅಜ್ಜಿ, ಏನು ಕೆಮ್ಮಾಗ್ಬಿಟ್ಟಿದ್ಯಾ? ಕೆಮ್ಮಾಗ್ಬಿಟ್ಟದೆ ಕಣ್ಮಗ್ನೆ, ಕೆಮ್ಮಾಗ್ಬಿಟ್ಟದೆ. ಏನತ್ತಗೆ ಅವರೆಕಾಯಿ ಅಲ್ವ ಈಗ, ಅವರೆಕಾಯಿ ಸೀಸನು ತಿಂದ್ಬಿಟ್ಟು ಕೆಮ್ಮಾಗ್ಬಿಟ್ಟದೆ ಕಣಪ್ಪ. ಸರಿ ಅಜ್ಜಿ, ಪ್ಲೀಸ್ ಅಜ್ಜಿ, ಹೋದ್ಮೇಲೆ ಅವಳ ಕೈಲಿ ಫೋನ್ ಮಾಡಿಸಿ. ಮಾಡಿಸ್ತೀನಿ ನಾನು. ಪದೇ ಮಾಡಕ್ ಹೋಗ್ಬೇಡ, ನಾನು ಮನೆಗೆ ಹೋಗ್ತೀನಿ ಈಗ. ಹೋದ್ಮೇಲೆ ನಾನು ಮಾಡಿಸ್ತೀನಿ, ಆಯ್ತವ? ಸರಿ ಅಜ್ಜಿ, ಆಯಿತು. ಬಾಯ್. ಬಾಯಿ ಮಡುಗು. ಒಳ್ಳೆ ಮಕ್ಕಳು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ, ಈ ನಮ್ಮ ಚಿನ್ನು ಇವರು ಸುಧಾನ್ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾಳಂತೆ. ಅದೇನೋ ತೊಡೆ ಮೇಲೆ ಮನೆ ಕಾಬಿಟ್ನಂತೆ. ಇವಳು ಆತ ನೋಡ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳಿ ರಾಗಳೆ ರಾಮಾಯಣ ಮಾಡೋದಿತ್ತಾನೆ ಅವಳು ಕೆಲಸ. ಅಯ್ಯೋ, ಏನು ಮಾಡಿದ್ರು ನಾನು ಉಗ್ದಿ ಉಪ್ಪಾಕ್ತೀನಿ, ಬುದ್ಧಿನೇ ಕಲಿಯಕ್ಕಿಲ್ಲ. ಬರೀ ಕಿತಾಪತಿ. ಏನು ಮಾಡಿರಿ? ಅದಕ್ಕೆ ತಗೆ ಮನೆ ಒಳಗೆ ಕದ್ನ ತಂದ್ಕೊಂಡು ಕುತ್ಕೊಳ್ಳೋದಂತ ನಾನು ಸಹಿಸಿ ನನಗೂ ಸಾಕಾದಂಗೆ ಆಗದೆ. ಅವಳ ನಾಟಕಗಳ ನೋಡಿ ಹುಚ್ಚು ಬಂದ್ಬಿಟ್ಟದೆ. ಏನು ಮಾಡಿರಿ ಹೇಳಿ? ಅಯ್ಯೋ, ಸುಮ್ಮನಿರಿ, ಎತ್ತಾಗೆ ತಲೆ ಕೆಟ್ಟೋದಂಗೆ ಆಗ್ತದೆ. ಸರಿ ಕಣ್ರಪ್ಪ, ಅದಕ್ಕೆ ಮೂನ್ಸ್ ಕಟ್ಕೊಬಿಟ್ಟಿದ್ದಾಳಂತೆ. ಹೋಗಿ ಸಮಾಧಾನ ಮಾಡ್ಬಿಟ್ಟು ಮಾತಾಡಿಸ್ತೀನಿ, ಇನ್ನೇನು ಮಾಡೋದು? ಅಯ್ಯೋ, ನಾನೇ ರಾಜಿ ಮಾಡಿಸ್ಬೇಕು. ಸರಿ ಕಣ್ರಪ್ಪ, ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.